ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಾನ ಕಿಶೋರ್ ಲಾಗ್. ಲಾಂಗ್ ಸರಗಳನ್ನ ತೋರಿಸ್ತೀನಿ ಅಂತ ಹೇಳಿದ್ದಲ್ವ. ನೋಡಿ, ಈ ಥರ ಒಂದು ಗುಂಡ್ಗಳನ್ನ ಉಪಯೋಗಿಸಿ ಲಾಂಗ್ ಸರನ ಮಾಡ್ಕೋಬೋದು. ಇದನ್ನು 2 ಲೇಯರು 3 ಲೇಯರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಒಂದು ಡಿಸೈನ್ಸ್ ಕೂಡ ಇಲ್ಲೇ ಶೇರ್ ಮಾಡಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ನೀವು ಮಾಡಿಸ್ಕೋಬೋದು. ಫುಲ್ಲು ಪ್ಲೇನ್ ಗುಂಡುಗಳನ್ನ ಉಪಯೋಗಿಸಿ ಈ ಥರ ಒಂದು ಸರನ ಮಾಡಿಸ್ಕೋತೀವಿ ಅಂದರೂ ಮಾಡಿಸ್ಕೋಬೋದು. ಅಥವಾ ಮಧ್ಯದಲ್ಲಿ ಈ ಥರ ಒಂದು ಮುತ್ತು ಅಥವಾ ಅವಳ ಇಲ್ಲ ಯಾವುದಾದ್ರೂ ಒಂದು ಬೀಡ್ಸು ಈ ಥರನೂ ಕೂಡ ಸೇರಿಸಿ ಲಾಂಗ್ ಸರನ ಮಾಡಿಸ್ಕೋತೀವಿ ಅಂದರೂ ಮಾಡಿಸ್ಕೋಬೋದು. ಈ ರೀತಿ ಒಂದು ಡಿಸೈನ್ಸ್ಗಳನ್ನ ಇವಾಗ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಆಲ್ರೆಡಿ ಶಾರ್ಟ್ ಸರಗಳನ್ನ ಕೂಡ ಶೇರ್ ಮಾಡಿದ್ದೀನಿ. ಆ ಒಂದು ವಿಡಿಯೋನ ನೋಡಿಲ್ಲ ಅನ್ನೋರು ಕೂಡ ನೋಡಿ. ಇವಾಗ ಲಾಂಗ್ ಸರಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರೋಂಥ ಬೀಡ್ಸ್ಗಳು ಅಂದರೆ ಒಳ್ಳೊಳ್ಳೆ ಕಲರಲ್ಲಿರೋಂಥ ಬೀಡ್ಸ್ಗಳನ್ನ ಯೂಸ್ ಮಾಡಿ ಯಾವ್ಯಾವ ಥರ ಸರ ಮಾಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ. ಹಾಗೆ ನೋಡಿ, ಈ ಒಂದು ಸರ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಕೇವಲ 10 ಗ್ರಾಮ್ 230 ಮಿಲಿ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆ ಈ ಥರ ಒಂದು 2 ಲೇಯರಲ್ಲಿ ಮಾಡ್ಕೋತೀವಿ ಅಂದರೂ ಅಷ್ಟೇ ಕಮ್ಮಿ ಗ್ರಾಮ್ಗೆ ಗುಂಡುಗಳನ್ನ ತೊಗೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಅಥವಾ ಈ ಥರ ಗ್ರೀನ್ ಬೀಡ್ಸಲ್ಲಿ ಅಥವಾ ಮುತ್ತುಗಳನ್ನ ಉಪಯೋಗಿಸಿ ಈ ಥರ ಒಂದು ಪೆಂಡೆಂಟ್ನ ಕೊಡಿಸಿ ಮಾಡಿಸ್ಕೋತೀವಿ ಅಂದರೂ ಮಾಡಿಸ್ಕೋಬೋದು. ಇಲ್ಲಾಂದರೆ ಈ ಥರ ಒಂದು 3 ಲೇಯರ್ ಅಂತ ಹೇಳ್ದೆ ಅಲ್ವಾ, ನನಗಂತೂ ಇದು ತುಂಬಾ ಇಷ್ಟ ಆಯಿತು. ನೋಡಿ, ವೇರ್ ಮಾಡಿದ್ರು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಗ್ರ್ಯಾಂಡಾಗೂ ಕೂಡ ಕಾಣಿಸುತ್ತೆ. ಇವಾಗಂತೂ ಈ ಥರ ಒಂದು ಸರಗಳು ತುಂಬ ಫ್ಯಾಷನ್ ಆಗಿವೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ತುಂಬ ಜಾಸ್ತಿ ಗ್ರಾಮ್ ಇದೆ ಅಂದ್ಕೋಬೇಕು. ಕೇವಲ 10 ಗ್ರಾಮು 230 ಮಿಲಿಗೆ ಆ ಒಂದು ಸರನ ಮಾಡಿರೋದು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನೋಡಿ, ಮಧ್ಯದಲ್ಲಿ ಈ ಥರ ಕಲರ್ ಬೀಡ್ಸ್ಗಳನ್ನ ಕೂಡ ಉಪಯೋಗಿಸಿದ್ರೆ ಈ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಥವಾ ನೀವು ಮುತ್ತನ್ನ ಪೋಣಿಸ್ತೀವಿ ಅಂದರೆ ಪೋಣಿಸ್ಕೋಬೋದು. ಅಥವಾ ಈ ಥರ ಬೇರೆ ಬೇರೆ ಸ್ಟೋನ್ ಇರೋಂಥ ಒಂದು ಗುಂಡುಗಳನ್ನ ತೊಗೊಂಡು ಕೂಡ ಮಾಡಿಸ್ಕೋಬೋದು. ಈ ರೀತಿ ನೀವು ಕಲರ್ ಬೀಡ್ಸ್ಗಳಲ್ಲಿ ಉಪಯೋಗಿಸಿ ಮಾಡಿಸ್ಕೋತೀವಿ ಅಂದರೂ ಮಾಡಿಸ್ಕೋಬೋದು. ಯಾವ ರೀತಿ ಚೆನ್ನಾಗಿ ಕಾಣಿಸುತ್ತೆ, ಯಾವ ಥರ ಇದೆ ಅನ್ನೋದನ್ನು ಶೇರ್ ಮಾಡಿದ್ದೀನಿ ನೋಡಿ. ಇದು ಅಷ್ಟೇ 2 ಲೇಯರ್ದು ತುಂಬ ಚೆನ್ನಾಗಾಗುತ್ತೆ. ನೀವು ಈ ಥರ ಮಾಡಿಸ್ಕೋತೀವಿ ಮಾಡಿಸ್ಕೋಬೋದು. 3 ಲೇಯರಲ್ಲಿ ಬೇಕಂದ್ರೂ ಕೂಡ ಮಾಡಿಸ್ಕೋಬೋದು. ನೀವು ಸೇಮ್ ಡಿಸೈನ್ಗೆ ಮುತ್ತು ಬದಲು ಅವಳನ್ನು ಮಾಡ್ಕೊಂಡು 3 ಲೇಯರ್ ಮಾಡ್ಕೋತೀವಿ ಅಂದರೂ ಮಾಡ್ಕೋಬೋದು. ನೋಡಿ, ಈ ಥರ ಒಂದು ಮಣಿಗಳು ಅಂದರೆ ಗುಂಡುಗಳ ಡಿಸೈನ್ನ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಆ ಒಂದು ವಿಡಿಯೋನ ನೋಡಿಲ್ಲ ಅನ್ನೋರು ನೋಡಿ. ಈ ಥರ ಎಷ್ಟು ಗ್ರಾಮ್ಗೆ ಸಿಗುತ್ತೆ ಅನ್ನೋದನ್ನು ಕೂಡ ಕೆಲವೊಂದನ್ನು ಅಲ್ಲೇ ಮೆನ್ಷನ್ ಮಾಡಿದ್ದೀನಿ. ಈ ರೀತಿ ಕಲರ್ ಬೀಡ್ಸಲ್ಲಿ ಈ ಥರ ಲಾಂಗ್ ಸರ ಥರ ಮಾಡಿಸ್ಕೊಂಡ್ರು ನೀವು ಇದಕ್ಕೆ ಒಂದು ಸಿಂಪಲ್ ಆಗಿರೋಂಥ ಒಂದು ನೆಕ್ಲೆಸ್ನ ವೇರ್ ಮಾಡಿದ್ರೆ ಸ್ಯಾರಿ ಜೊತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕಾಟನ್ ಸ್ಯಾರಿಗಂತೂ ಇದೆಲ್ಲ ಈ ಥರ ಒಂದು ಬೀಡ್ಸ್ ಸರಗಳು ತುಂಬಾ ಚೆನ್ನಾಗಿ ಕಾಣಿಸ್ತವೆ. ಎಲ್ಲ ಸರಿಗೂ ಆಲ್ಮೋಸ್ಟ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇವಾಗಂತೂ ಈ ಥರ ಡಾರ್ಕ್ ಕಲರ್ ಬೀಡ್ಸ್ಗಿಂತ ಲೈಟ್ ಕಲರ್ ಬೀಡ್ಸೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. 3 ಲೇಯರ್ 2 ಲೇಯರಲ್ಲಿ ಕೂಡ ನೀವು ಮಾಡಿಸ್ಕೋಬೋದು. ಇವಾಗಂತೂ ಈ ಥರ ಒಂದು 3 ಲೇಯರು 2 ಲೇಯರಲ್ಲಿ ತುಂಬಾ ಫ್ಯಾಷನ್ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿರೋಂಥ ಡಿಸೈನ್ಸ್ನ ನಾನಿಲ್ಲಿ ಶೇರ್ ಮಾಡಿದ್ದೀನಿ ನೋಡಿ. ಈ ಥರ ಎಲ್ಲ ಗುಂಡುಗಳನ್ನೂ ಕೂಡ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಎಲ್ಲಿ ಸಿಗುತ್ತೆ, ಹಾಗೆ ಎಷ್ಟು ಗ್ರಾಮ್ಗೆ ಎಷ್ಟು ಬರುತ್ತೆ ಅನ್ನೋದನ್ನು ಕೂಡ ಶೇರ್ ಮಾಡಿದ್ದೀನಿ. ನೋಡಿಲ್ಲ ಅನ್ನೋರು ಆ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ನೀವು ಈ ರೀತಿ ಗುಂಡುಗಳನ್ನ ತೆಗೆದಿಟ್ಕೊಂಡ್ರೆ ಯಾವ ಡಿಸೈನ್ ಬೇಕೋ ಆ ಡಿಸೈನ ನೀವು ಮಾಡಿಸ್ಕೋಬೋದು. ಅಥವಾ ಕರಿಮಣಿಗೆ ಈ ಥರ ಏನಾದರೂ ಮಧ್ಯೆ ಒಂದೇ ಒಂದು ಗುಂಡು ಹಾಕ್ಬಿಟ್ಟು ಆ ಕಡೆ ಈ ಕಡೆ ಸ್ಟೋನ್ ಹಾಕಿ ಕೂಡ ಮಾಡಿಸ್ಕೋಬೋದು. ಆ ರೀತಿ ಕರಿಮಣಿ ಮಾಡಿರೋದು ಅಂದರೆ ಕರಿಮಣಿ ಜೊತೆಗೆ ಪೋಣಿಸಿರೋದನ್ನು ಕೂಡ ಇದೇ ಲಾಗಲ್ಲಿ ಶೇರ್ ಮಾಡಿದ್ದೀನಿ ನೋಡಿ. ಹಾಗೆ ಮುತ್ತುಗಳ ಜೊತೆ ಪೋಣಿಸಿರೋದು ಅಂದರೆ ಯಾವ ಥರ ಬರುತ್ತೆ, ಅದು ಯಾವ ಥರ ಕಾಣಿಸುತ್ತೆ ಅನ್ನೋದು ಗೊತ್ತಾಗಲಿ ಅಂತ ಆಲ್ಮೋಸ್ಟು ಬೀಡ್ಸ್ಗಳನ್ನ ಉಪಯೋಗಿಸಿ ಗುಂಡುಗಳನ್ನ ಜೊತೆ ಸೇರಿಸಿ ಯಾವ ಥರ ಲಾಂಗ್ ಸರನ ಮಾಡಿಸ್ಕೋಬೋದು ಅನ್ನೋದನ್ನು ನನಗೆ ಯಾವ್ಯಾವ ಡಿಸೈನಲ್ಲಿ ಗೊತ್ತಿದೆಯೋ ಅದೆಲ್ಲ ಪ್ರತಿಯೊಂದು ಡಿಸೈನ್ಸ್ ಕೂಡ ಈ ಒಂದು ಲಾಗಲ್ಲಿ ಶೇರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಈ ಒಂದು ಡಿಸೈನ್ಸು. ಈ ಥರ ಗುಂಡುಗಳು ಬೇಕಂದ್ರೂ ಕೂಡ ಬಾರೋ ಜ್ಯುವೆಲ್ಲರ್ಸಲ್ಲೇ ಸಿಗುತ್ತೆ ಅಂಥೇಳಿ ಈ ಒಂದು ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ. ಎಲ್ಲ ಥರ ಕಲರು ಮ್ಯಾಚ್ ಆಗುತ್ತೆ. ಈ ಥರ ಪರ್ಪಲ್ ಕಲರ್ ಆಗಿರ್ಬೋದು ಅಥವಾ ಗ್ರೀನ್ ಕಲರ್ ಆಗಿರ್ಬೋದು ನೋಡಿ. ಆಗ ಮಧ್ಯದಲ್ಲಿ ಚೈನ್ ಕೊಟ್ಟರೆ ಮಾತ್ರ ನಿಮಗೆ ಜಾಸ್ತಿ ಗ್ರಾಮ್ ತೊಗೊಳುತ್ತೆ. ನೀವೇನಾದರೂ ಪೋಣಿಸ್ಕೋತೀವಿ ಅಂದರೆ ಕಮ್ಮಿ ಗ್ರಾಮ್ ತಗೊಳುತ್ತೆ ನೋಡಿ. ಇದು ಪೋಣಿಸಿರೋದು 2 ಲೇಯರು ಸ್ಯಾರಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಯಾವುದೇ ಬೇರೆ ಒಡವೆನೇ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಹೇಳಿದ್ದೆ ಅಲ್ವಾ, ಕರಿಮಣಿದು ಸರಗಳು ಕೂಡ ಇದೆ ಅಂತ ನೋಡಿ. ಈ ಥರ ಒಂದು ಕಲೆಕ್ಷನ್ಸ್ ಕೂಡ ತೋರಿಸ್ತಾ ಇದ್ದೀನಿ. ಈ ಥರ ಮೆರೂನ್ ಬೀಡ್ಸ್ ಆಗಿರ್ಬೋದು, ಗ್ರೀನ್ ಬೀಡ್ಸ್ ಆಗಿರ್ಬೋದು ನೋಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಈ ಥರ ಒಂದು ಸರನ ಹಾಕೊಂಡ್ರೆ ಸಾಕು, ಇಷ್ಟೊಂದು ಒಡವೆ ಹಾಕಿದ್ದೀವಿ ಅನ್ನೋ ಥರನೇ ಇರುತ್ತೆ. ಈ ಥರ 2 ಲೇಯರಲ್ಲಿ ಬೇಕಂದ್ರೂ ತೊಗೋಬೋದು, ಒಂದು ಲೇಯರಲ್ಲಿ ಕೂಡ ನೀವು ತೊಗೋಬೋದು. ಈ ಥರ ಗುಂಡುಗಳನ್ನಾದ್ರೂ ತೆಗೆದಿಟ್ಕೊಂಡ್ರೆ ಈ ಒಂದು ಡಿಸೈನ್ಸ್ನಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಒಂದು ಡಿಸೈನ್ನ ನಿಮ್ಗೆ ಯಾವಾಗ ಫ್ರೀ ಆಗುತ್ತೋ ಆವಾಗ ಮಾಡಿಸ್ಕೋಬೋದು. ಯಾವುದಾದ್ರೂ ಒಂದು ಫಂಕ್ಷನ್ ಇದೆ ನಮಗೆ, ಆ ಟೈಮಲ್ಲಿ ಮಾಡಿಸ್ಕೋಬೋದು ಅಂತ ಏನಾದರೂ ಒಂದು ಐಡಿಯಾದಲ್ಲಿದ್ದರೆ ಈ ಒಂದು ಡಿಸೈನ್ಸಲ್ಲಿ ನೀವು ಮಾಡಿಸ್ಕೊಂಡ್ರೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸುತ್ತೆ. ನೀವು ಈ ಥರ ಒಂದು 3 ಲೇಯರ್ ಮಾಡಿಸಿ ಹಾಕ್ಕೊಳ್ಳಿ, ಯಾರಾದರೂ ನಿಮ್ಮನ್ನ ಕೇಳ್ತಾರೆ, ಎಲ್ಲಿ ತೊಗೊಂಡ್ರಿ, ಯಾವಾಗ ಮಾಡಿಸ್ಕೊಂಡ್ರಿ, ಎಷ್ಟು ಗ್ರಾಮ್ ಆಯಿತು ಅಂತ. ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಲಾಂಗ್ ಸರಗಳನ್ನ ಈ ಒಂದು ಲಾಗಲ್ಲಿ ಶೇರ್ ಮಾಡಿಕೊಟ್ಟಿದ್ದೀನಿ. ಈ ಒಂದು ಲಾಗ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಕೂಡ ಅಷ್ಟೇ
ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.